ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಬಾಸುಮತಿ ರೈಸಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೆ. ಮೊದಲಿಗೆ ನಾನು ಪುದೀನ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ ತೊಗೊಂಡಿದ್ದೀನಿ. ಇದು ಬಂದು 3/4 kg ಚಿಕನ್ ತೊಗೊಂಡಿರೋದು. ಮೊದಲಿಗೆ ಇದನ್ನು ಒಗ್ಗರಣೆ ಹಾಕೊಳ್ಳೋಣ, ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ. ನಾನು ಈರುಳ್ಳಿ ಆಲ್ರೆಡಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಚಿಕನ್ನ ಮೊದಲೇ ಕಲಸಿ ಇಟ್ಟಿದ್ದೀನಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿನ ನಾನು ರುಬ್ಕೊಂಡು ಚಿಕನ್ನಿಗೆ ಕಲಸಿ ಇಟ್ಟಿದ್ದೆ. ಆ್ಯಕ್ಚುಲಿ ಅದು ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ನೋಡಿ, ಇವಾಗ ಇದು ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಮತ್ತೆ ನಾನು ಚಿಕನ್ನ ಹೇಗೆ ಕಲಸಿಟ್ಟಿದ್ದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾನು 30 to 40 ಮಿನಿಟ್ಸ್ ಬಿಟ್ಟಿದ್ದೀನಿ ಚಿಕನ್ನಿಗೆ ಮಸಾಲೆ ಕಲಸಿಟ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ ಈರುಳ್ಳಿ ಟೊಮೊಟೊ ಜೊತೆ ಚಿಕನ್ ಹಾಕಿದರೆ ಚೆನ್ನಾಗಿರಲ್ಲ. ಇದು ಈ ರೀತಿ ಸಪ್ರೇಟ್ ಕಲಸಿ ನಾವು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು 30 to 40 ಮಿನಿಟ್ಸ್ ಕಲಸಿಟ್ಟಿದ್ದೀನಿ. ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮತ್ತು ನಾನು ಬಿರಿಯಾನಿ ಪೌಡ್ರು ತೋರಿಸಿದ್ದೀನಲ್ಲ ಮನೇಲೇ ಮಾಡ್ಕೊಂಡಿರೋದು, ಅದು ಎಲ್ಲನೂ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಪೇಸ್ಟ್ ಬಂದು ಸ್ವಲ್ಪ ಜಾಸ್ತಿದು ಹಾಕ್ತೀನಿ, 2 ಟೇಬಲ್ ಸ್ಪೂನ್ ಹಾಕೋತೀನಿ. ಇದು ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತೀನಿ. ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ. ನಾನು ಇವಾಗ ಇದಕ್ಕೆ ಕೊತ್ತಂಬರಿ, ಪುದೀನನ ಸೇರಿಸ್ಕೋತೀನಿ. ನೋಡಿ, ಇವಾಗ ನಾನು ಚಿಕನ್ ಕಲಸಿಟ್ಟಿದ್ನಲ್ಲ, ಚಿಕನ್ ಹಾಕೋತೀನಿ. ಹಾಕೊಂಡು ಒಂದು 2 ಸೆಕೆಂಡ್ಸ್ ಅಷ್ಟೇ ನಾನು ಬೇಯಿಸ್ಕೊಳ್ಳೋದು. ತುಂಬ ಹೊತ್ತು ಬೇಯಿಸಲ್ಲ, ಏಕೆಂದರೆ ಮಸಾಲೆ ಆಲ್ರೆಡಿ ಹಿಡ್ದಿದೆಯಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ 1 ಕಪ್ ಮೊಸರು ಹಾಕೋತೀನಿ. ಮೊಸರನ್ನ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಫೈನಲಿ ಸ್ವಲ್ಪ ತುಪ್ಪ ಹಾಕೋತೀನಿ. ಇವಾಗ ಬಾಸುಮತಿ ರೈಸು ಇದನ್ನು ನಾನು ಒಂದು 10 ಮಿನಿಟ್ಸ್ ಮುಂಚೆನೇ ನೆನೆಸಿಟ್ಟಿದ್ದೆ. ನಾನಿವತ್ತು ಆಲ್ಮೋಸ್ಟ್ 1.5 kg ತೊಗೊಂಡಿದ್ದೀನಿ, ಏಕೆಂದರೆ 5 ರಿಂದ 6 ಜನ ನೆಂಟರು ಬಂದಿದ್ದರು. ಅದಕ್ಕೋಸ್ಕರ ನಾನು ಬಾಸುಮತಿಲಿ ಟ್ರೈ ಮಾಡೋಣ ಬಿರಿಯಾನಿನ ಅಂತ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಕೊನೆಗೊಂದು ನಿಂಬೆಹಣ್ಣು ಹಾಕಿ ನಾನು 2 ವಿಸಲ್ ಕೂಗಿಸ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಲ್ಲ ವಾಚ್ ಮಾಡಿ ದಯವಿಟ್ಟು. ನೋಡಿ, ಫೈನಲಿ ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿತ್ತು. ಯಾಕೆ ಅಂದರೆ ಚಿಕನ್ ಆಲ್ರೆಡಿ ಮಸಾಲಲ್ಲಿ ಬೆಂದಿರುತ್ತಲ್ಲ, ಹಾಗಾಗಿ ಬಿರಿಯಾನಿ ಸೂಪರಾಗಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.